ಸದನದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಗುಡುಗು. ಮಲೆನಾಡು ಭಾಗಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ಒತ್ತಾಯ. ಅಡಿಕೆ ಕೊಳೆ ರೋಗಕ್ಕೆ ಪರಿಹಾರ, ರಸ್ತೆ ಅಭಿವೃದ್ಧಿ ಸೇರಿದಂತೆ ನೆರೆ ಹಾನಿಗೆ ಹೆಚ್ಚು ಅನುದಾನ ನೀಡಲು ಮನವಿ. ಮಳೆಯಿಂದ ಮನೆ ಹಾನಿ ಸೇರಿದಂತೆ ವಿವಿಧ ವಿಷಯ ಪ್ರಸ್ತಾಪಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಗುರುವಾರ ವಿಧಾನಸಭೆಯಲ್ಲಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಲೆನಾಡಿನ ಸಮಸ್ಯೆಗೆ ಧ್ವನಿಯಾಗಿದ್ದಾರೆ. ವಿಪರೀತ ಮಳೆ, ಕೃಷಿ ಭೂಮಿ ಜಲಾವೃತ, ಅಡಿಕೆ ರೋಗಬಾಧೆ, ದೊರಕದ ಪರಿಹಾರ, ಕಾಗೋಡು ಕಾರ್ಯಕ್ಷಮತೆ ಉಲ್ಲೇಖಿಸಿ ವಿಧಾನಸಭಾಧ್ಯಕ್ಷರ ಮೂಲಕ ಸರ್ಕಾರದ ಗಮನ ಸೆಳೆದರು. ದೊಡ್ಡ ಡ್ಯಾಮ್ ತುಂಬಿ ಹೆಚ್ಚಾಗಿ ನೀರನ್ನು ಹೊರಗಡೆ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಸುಮಾರು 30 ವರ್ಷದ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಿದೆ. ಈ ಸರಿ ಮಾಯದಂಥ ಮಳೆ ಬಂದಂಗೆ ಆಗಿದೆ. ನಮಗೆ ಜೂನ್ 10ಕ್ಕೆ ಬರುವಂಥ ಮಳೆ ಈ ಸರಿ ಮೇ 18ಗೆ ಶುರುವಾಗಿದೆ. ನಿರಂತರವಾಗಿ 3 ತಿಂಗಳಿಂದ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಭಾಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಲ್ಲಿ ನಮಗೆ ಅಡಿಕೆ ಬೆಳೆ ಭಾಳ ಪ್ರಮುಖವಾದದ್ದು. ಅದಕ್ಕೆ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ, ಅದರ ಜೊತೆಗೆ ಇವತ್ತು ಕೊಳೆ ರೋಗದ ಜೊತೆಗೆ ಎಲೆ ಚುಕ್ಕೆ ರೋಗ ಬೇರೆ ಸೇರ್ಕೊಂಡಿದೆ. ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿ ಬಿದ್ದೋಗಿದೆ. ಅಧ್ಯಕ್ಷರೇ, ಇದಕ್ಕೆ ಏನಾಗಿದೆ ಅಂದರೆ, ಹಿಂದೆ ಮಾನ್ಯ ಕಾಗೋಡು ಸಾಹೇಬರು ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು 80 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ, ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ರು. ಆದರೆ ಈ ಸರಿ ನಮಗೆ ಹಿಂದಿನ ಸಾರಿಯೂ ನಮಗೆ ಸಿಗಲಿಲ್ಲ. ಈ ಸರಿ ಏನಾಗಿದೆ, ಎಲೆ ಚುಕ್ಕೆ ರೋಗದಿಂದ ತುಂಬ ಹಾನಿಯಾಗಿದ್ದರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿದ್ದು. ಒಂದು, ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ, ಎಲ್ಲ ಇವತ್ತು ಹೊಂಡೆ ಬಿದ್ದು ಹೋಗ್ಬಿಟ್ಟಿದೆ ಈ ಮಳೆಯಲ್ಲಿ ಇವತ್ತು. ಆದ್ದರಿಂದ ಜನ ನಮಗೆ ಶಾಪ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲೆನಾಡಿನ ಭಾಗದ ಅಂದರೆ ಜನರಿಗೆ ಅಂತ ನಮ್ಮದು ಉದ್ದೇಶ ಒಂದು. ಅದ್ರ ಜೊತೆಗೆ ಮಳೆಯಿಂದ ಹಾನಿಯಾಗಿರುವಂಥ ಮನೆಗಳು ಅಧ್ಯಕ್ಷರೇ, ಇವತ್ತು ಎಷ್ಟು ಮನೆಗಳು ಬಿದ್ದೋಗಿದೆ ಅಂತ ಹೇಳಿದ್ರೆ 100 ಮನೆಗಳು ಬಿದ್ದೋಗಿದೆ. ಆದರೆ ಹಿಂದಿನ ಸಾಲಿನಲ್ಲಿರುವಂಥ ಮನೆ ಬಿದ್ದೋದಕ್ಕೂ ಇವತ್ತು ಹಿಂದಿನ ಸಾಲಿನಲ್ಲಿ ಸಹ ದುಡ್ಡು ಬರಲಿಲ್ಲ. ಆದರೆ ಈ ಸರಿ ಬಂದಂಥ ಮಳೆಗೆ ತಕ್ಷಣ ಇವತ್ತು ದುಡ್ಡನ್ನು ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗದೆ ಹೋದ್ರೆ ಪಾಪ ಅವರು ಟಾರ್ಪಲ್ ಹಾಕೊಂಡಿದ್ದಾರೆ. ಟಾರ್ಪಲ್ ಹಾಕೊಂಡು ಬದುಕುವಂತ ಪರಿಸ್ಥಿತಿ 21ನೇ ಶತಮಾನದಲ್ಲಿ ಇವತ್ತು ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ಏನಾದ್ರೂ ಆಗ್ಬೇಕಲ್ಲ. ಅದಕ್ಕೆ ಇವತ್ತು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು. ನಮ್ಮ ಎಲೆ ಚುಕ್ಕೆ ರೋಗಗಳಿಗೆ ಬಂದಂತ ಇದಕ್ಕೆ ಇವತ್ತು ಪರಿಹಾರ ಕೊಡುವಂಥದ್ದಾಗಬೇಕು. ಮಲೆನಾಡಿನ ಭಾಗದ ಪರಿಸ್ಥಿತಿ ಈ ರೀತಿ ಇದೆ. ದಯವಿಟ್ಟು ಹಳೆಯದ ಬಿಲ್ಲನ್ನು ಸಮೇತವಾಗಿ ಹೊಸದಾಗಿರುವಂತ ಬಿಲ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೇದಂದ್ರೆ ಯಾರಿಗೆ ಹಕ್ಕುಪತ್ರ ಇಲ್ಲ ಅನ್ನೋರಿಗೂ ಸಹ ಈ ಸರಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಖುಷಿಯಾಗಿದೆ. ಪಾಪ ಬಡವರಿಗೆ ಏನೋ ಒಂದು ದಾರಿ ಆಯ್ತು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು